ಹಲೋ, ಹಾಯ್ ಡಿಯರ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ನಮ್ಮ ಎರಡು ಕನಸು ಎಪಿಸೋಡ್ 62 ಈ ಎಪಿಸೋಡ್ನ ಹಾಕ್ತಾಯಿದ್ದೀನಿ. ಈ ಎಪಿಸೋಡಲ್ಲಿ ನಮ್ಮ ರಾಹುಲ್ ಹಾಗೆ ಲಾವಣ್ಯ ಮುಖಾಮುಖಿ ಆಗ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆ. ಸೊ ಅದೇನು ಅಂತ ನಿಮಗೆ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಲಾವಣ್ಯ ರಾಹುಲ್ ಮುಖಾಮುಖಿ. ಪರ್ಚೇಸಿಂಗ್ ಮುಗಿಸಿ ಮನೆ ಕಡೆ ಹೊರಟ ಶರತ್ ಮತ್ತು ಫ್ಯಾಮಿಲಿ. ಶರತ್ ಏನೋ ಸಂದರ್ಭದಲ್ಲಿ ಡ್ರೈವ್ ಮಾಡ್ತಾ ಇದ್ದ. ಸಡನ್ನಾಗಿ ಕಾರ್ ನಿಲ್ಲಿಸ್ತಾನೆ. ವರ್ಷ, ಏನೋ ಅಣ್ಣ ಈ ರೀತಿ ಸಡನ್ನಾಗಿ ಕಾರ್ ಸ್ಟಾಪ್ ಮಾಡ್ತೀಯಾ, ಏನಾಯ್ತೋ? ಶರತ್, ಹೋ ಶಿಟ್, ಅದು ದಾಮುಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಟ್ಯಾಂಕ್ ಫುಲ್ ಇಟ್ಕೋ ಅಂತ. ಈಗ ನೋಡು ಡೀಸೆಲ್ ಖಾಲಿ ಆಗಿದೆ. ದಾರಿಲೇ ಕೈ ಕೊಡ್ತು, ಛೇ ಅಂದ. ಲಾವಣ್ಯ, ಇವಾಗ ಏನು ಮಾಡೋದು ಶರತ್, ಕ್ಯಾಬ್ ಬುಕ್ ಮಾಡೋಣ ಅಂದ್ಲು. ನಿತ್ಯ, ಶರತ್ ಸರ್, ಇಲ್ಲೇ ಸ್ವಲ್ಪ ದೂರದಲ್ಲಿ ಪೆಟ್ರೋಲ್ ಬಂಕ್ ಇದೆ ಅಲ್ವಾ, ಹೋಗಿ ತರೋಣ ಬಿಡಿ, ಏನಾಗಲ್ಲ ಅಂದ್ಲು. ಶರತ್, ಓಹ್ ಸರಿ ಹೋಗಿ ಬರ್ತೀನಿ, ಇಲ್ಲೇ ಇರಿ ಅಂತ ಹೇಳಿ ಅಲ್ಲಿಂದ ಹೋದ. ಲಾವಣ್ಯ, ಓಹ್ ತುಂಬ ಬಿಸಿಲು ಬೇರೆ ಅಂತ ಫೋನ್ ನೋಡ್ತಾ ಕಾರಿಂದ ಇಳಿದು ಯಾರಿಗೋ ಕಾಲ್ ಮಾಡ್ತಾ ಅಷ್ಟು ದೂರ ಹೋಗಿ ಮಾತಾಡ್ತಾ ಇದ್ಲು. ಆ ಕಡೆಯಿಂದ ರಾಹುಲ್ ತನ್ನ ಶಿಫ್ಟ್ ಮುಗಿಸ್ಕೊಂಡು ವಾಪಸ್ ನಡ್ಕೊಂಡು ಬರ್ತಾ ಇದ್ದ. ಅವನು ಆಪೋಸಿಟ್ನಲ್ಲಿ ಲಾವಣ್ಯ ಕಾಲ್ನಲ್ಲಿ ಮಾತಾಡ್ತಾ ಇದ್ಲು. ಅವನು ಹಾಗೆ ಮುಂದೆ ಬರ್ತಿದ್ದ. ಲಾವಣ್ಯ ತನ್ನ ಪ್ಯಾಕೆಟಿಂದ ಹ್ಯಾಂಡ್ ಕರ್ಚೀಫ್ ತೆಗಿತಾ ಇದ್ಲು. ಅದ್ರ ಜೊತೆಗೆ ಸಮ್ ಚೇಂಜಸ್ ಕೂಡ ಕೆಳಗೆ ಬೀಳುತ್ತೆ. ಅವಳು ಅದನ್ನು ನೋಡದೆ ಹಾಗೆ ಮುಂದೆ ಪಾಸ್ ಆದ್ಲು. ಅದನ್ನು ನೋಡಿದ ರಾಹುಲ್ ಲಾವಣ್ಯ ಅಂತ ಗೊತ್ತಿಲ್ಲದೆ ಕೆಳಗೆ ಬಿದ್ದ ನೋಟನ್ನು ಎತ್ಕೊಂಡು, ಹೆಲೋ ಮೇಡಮ್, ನೀವು ಚೇಂಜ್ ಬೀಳಿಸ್ಕೊಂಡು ಹೋಗ್ತಾ ಇದ್ದೀರಾ, ತಗೊಳ್ಳಿ ಅಂತ ಕೂಗ್ದ. ಲಾವಣ್ಯ ಹಿಂದೆ ತಿರುಗಿ ನೋಡಿದ್ಲು. ಇಬ್ಬರು ಒಬ್ರನ್ನೊಬ್ರು ನೋಡ್ತಾ ಶಾಕ್ನಲ್ಲಿ ನಿಂತರು. ರಾಹುಲ್ ಆಶ್ಚರ್ಯ ಮತ್ತು ಕೋಪದಲ್ಲಿ, ನೀನಾ ಅಂದ. ಲಾವಣ್ಯನು ಆತಂಕದಲ್ಲಿ, ನೀನಾ, ನೀನು ಇನ್ನೂ ಬದುಕಿದ್ಯಾ ಅಂದ್ಲು. ರಾಹುಲ್, ಯಾಕೆ ಬೇಗ ಸತ್ತೋಗಿದ್ದಾನೆ ಅಂತ ಖುಷಿಯಾಗಿದೆಯಾ? ನಿನ್ನಂಥ ಮಾನ್ಗೆಟ್ಟವಳೆ ಬದುಕಿರ್ಬೇಕಾದ್ರೆ ನಾನು ನಿಯತ್ತಾಗಿರೋನು ಕಣೆ, ನಾನು ಯಾಕೆ ಸಾಯ್ತೀನಿ? ನಿನಗೆ ನಿಮ್ಮ ಅಪ್ಪಂಗೆ ಸಮಾಧಿ ಕಟ್ಟದೆ ಅಷ್ಟು ಬೇಗ ಸಾಯಲ್ಲ ನಾನು ಅಂದ. ಲಾವಣ್ಯ, ಹೌದು ಅಂತ ಆಕ್ಸಿಡೆಂಟ್ ಅಲ್ಲಿ ಹೋಗದೆ ಬದುಕಿದ್ಯಾ ಅಂದರೆ ನೀನು ಬಂಡ ಜನ್ಮನೇ ಇರಬೇಕು ಕಣೋ ಅಂದ್ಲು. ಹಾಗಾದರೆ ರಾಹುಲ್ನ ಸಾಯಿಸೋದಕ್ಕೆ ಲಾವಣ್ಯ ಆಕ್ಸಿಡೆಂಟ್ ಪ್ಲ್ಯಾನ್ ಮಾಡಿಸಿದ್ಲಾ? ಆ ಥರದ್ದು ಇವನೇನು ಮಾಡಿದ್ದಾನೆ, ಬನ್ನಿ ನೋಡೋಣ. ರಾಹುಲ್ ಕೋಪದಲ್ಲಿ, ಥೂ, ನೀನು ಒಂದು ಹೆಣ್ಣು ಜಾತಿಗೆ ಅವಮಾನ ಕಣಿ ನೀನು. ನನ್ನಿಂದ ನಮ್ಮಪ್ಪ ಅಮ್ಮನ್ನ ದೂರ ಮಾಡಿದೆ. ನಾನು ಕಷ್ಟಪಟ್ಟು ಬೆಳೆಸಿದ ಕಂಪ್ನಿನೂ ಕಿತ್ಕೊಂಡ್ರಿ. ನನ್ನ ಪ್ರೀತಿನ ಕಾಲು ಕಸ ಮಾಡಿ ಕೊನೆಗೆ ನನ್ನ ಮಗನೂ ಕಿತ್ತಿಕೊಂಡಿ ಅಲ್ಲೇ ರಾಕ್ಷಸಿ. ನನ್ನ ಮಗು ಎಲ್ಲಿ? ಒಂದು ಹೆಣ್ಣು ಎಷ್ಟು ನೀಚತನಕ್ಕೆ ಇಳಿಬಾರ್ದು ಅಷ್ಟು ನೀಚತನ ನಿನಗಿದೆ. ರಾಹುಲ್, ಮಗು ಅಂದ ತಕ್ಷಣ ಲಾವಣ್ಯ ಮುಖದಲ್ಲಿ ಗಾಬರಿ. ಅಷ್ಟು ಉರಿ ಬಿಸಿಲಲ್ಲಿ ಕಿತ್ಕೊಂಡು ಬರ್ತಿರೋ ಬೆವರು. ಚಿರು, ನಿತ್ಯ ಡಾರ್ಲಿಂಗ್, ತುಂಬ ದಾಹ ಆಗ್ತಿದೆ, ನಂಗೆ ಐಸ್ ಕ್ರೀಮ್ ಅಥವಾ ಏನಾದರೂ ಕೊಡಿಸು. ನಿತ್ಯ ಸುತ್ತ ನೋಡಿ, ವರ್ಷ, ನೀರು ಖಾಲಿಯಾಗಿದೆಯಾ? ಹೋಗಲಿ ಬಿಡು, ಐಸ್ ಕ್ರೀಮ್ ತೊಗೊಂಡು ಬರ್ತೀನಿ. ಇವನನ್ನು ಬಿಟ್ಟು ಎಲ್ಲೂ ಹೋಗಬೇಡ ವರ್ಷ, ಇಲ್ಲೇ ಕೂತಿರಿ ಕಾರಲ್ಲೇ, ಓಕೆನಾ ಅಂತ ತಾನು ಇಳಿದು ಹೋದ್ಲು. ರಾಹುಲ್, ನಿನ್ನೆ ಕೇಳ್ತಾ ಇರೋದು, ನನ್ನ ಮಗು ಎಲ್ಲಿ? ನನಗೆ ಹಳೇದೆಲ್ಲ ನೆನಪಿಗೆ ಬಂದ ತಕ್ಷಣ ನೀನು ದರಿದ್ರ ಮುಖಾನ ನೋಡೋ ಆಸೆ ಇಲ್ಲದೆ ಇದ್ದರೂ ನನ್ನ ಮಗು ಬಗ್ಗೆ ತಿಳ್ಕೊಬೇಕು ಅಂತ ನಿನ್ನನ್ನು ಫೋಟೋ ಹಿಡ್ಕೊಂಡು ಹುಡುಕಿದ್ದೀನಿ. ಈಗ ಯಾರ ಮನೆ ಹಾಳು ಮಾಡ್ತಾ ಇದೀಯ ನೀನು? ಏನಾದರೂ ಮಾಡ್ಕೊಂಡು ಹಾಳಾಗೋಗು. ನನ್ನ ಮಗುನ ಏನು ಮಾಡಿದೆ ಅಂತ ಬೊಗಳು. ಹಾಗಾದರೆ ಲಾವಣ್ಯ ಪ್ರೆಗ್ನೆಂಟ್ ಆಗಿಲ್ಲ? ಲಾವಣ್ಯ, ಶಟಪ್, ಮಗು ಅಂತ ಸಾಯ್ಬೇಡ. ನಿನ್ನ ಮಗುನ ನಾನು ಸಾಯಿಸ್ಬಿಟ್ಟೆ. ಹೀಗೆ ಒಂದು ಹೆಣ್ಣಾಗಿ ಯಾವ ರೀತಿ ಮಾತಾಡ್ತಾ ಇದ್ದಾಳೆ? ರಾಹುಲ್, ಏನಂದೆ? ನನ್ನ ಮಗುನ? ಲಾವಣ್ಯ ಅಷ್ಟರಲ್ಲಿ, ಹೌದು, ನಿನ್ನ ಮಗುನ ಅಬಾರ್ಟ್ ಮಾಡಿಸ್ಬಿಟ್ಟೆ. ಹಾಗಂದ ತಕ್ಷಣ ರಾಹುಲ್ ಲಾವಣ್ಯ ಕುತ್ತಿಗೆ ಹಿಡಿದು ಹಿಸುಕ್ತಾ, ಏನಂದೆ? ಪಾಪಿ, ನನ್ನ ಮಗು ಏನೇ ಮಾಡಿತ್ತು? ಕಣ್ಣು ಬಿಡೋಕೆ ಮುಂಚೆನೇ ಕೊಂದ್ಬಿಟ್ಟ. ಎಂಥ ಕಟ್ಕಿ ಅಲ್ವಾ ಈ ಲಾವಣ್ಯ. ಇನ್ನು ಕಣ್ಣು ಬಿಡೋಕ್ಕಿಂತ ಮುಂಚೆನೇ ಆ ಪಾಪುನ ಅಬಾರ್ಟ್ ಮಾಡಿಸ್ಬಿಟ್ಟಿದ್ದಾಳೆ. ಏಯ್ ಬಿಡೋ ಅಂಥೇಳಿ ಜಾರ್ಸವನ್ನ ತಳ್ಳಿ, ನೋಡು, ನಿನ್ನ ನನ್ನ ಮಧ್ಯೆ ಏನೂ ಉಳಿದಿಲ್ಲ. ಲೈಫಲ್ಲಿ ನಿನ್ನ ಮುಖ ಇನ್ಯಾವತ್ತೂ ತೋರಿಸ್ಬೇಡ ನನಗೆ
ಅಂತ ಅಂದ್ಲು ಈ ಲಾವಣ್ಯ. ಆ ಕಡೆಯಿಂದ ನಿತ್ಯ ಐಸ್ ಕ್ರೀಮ್ ಅಂಗಡಿ ಹುಡುಕೊಂಡು ಬರ್ತಿದ್ಲು. ಲಾವಣ್ಯ ರಾಹುಲ್ ಮಾತಾಡ್ತಿರೋದು ನಿತ್ಯ ಕಣ್ಣಿಗೆ ಬೀಳುತ್ತೆ. ಲಾವಣ್ಯ ಯಾರ ಜೊತೆ ಮಾತಾಡ್ತಿದ್ದಾಳೆ? ಇನ್ನೂ ಸ್ವಲ್ಪ ಮುಂದೆ ಬಂದು ನೋಡ್ತಾಳೆ. ರಾಹುಲ್ ಅಣ್ಣ ಹತ್ರ ಬರ್ತಾಳೆ. ಲಾವಣ್ಯ, ನೀನಿಲ್ಲಿ ಏನು ಮಾಡ್ತಾ ಇದೆಯಾ ಅಂದ್ಲು. ರಾಹುಲ್ ಆಶ್ಚರ್ಯದಲ್ಲಿ ನಿತ್ಯನ ನೋಡ್ತಾನೆ. ಲಾವಣ್ಯ ನಿತ್ಯನ ನೋಡಿ ಅಲ್ಲಿಂದ ಉರ್ಕೊಂಡು ಹೊರಟು ಹೋಗ್ತಾಳೆ. ರಾಹುಲ್, ನಿತ್ಯ ಇವಳು ಅಷ್ಟಲ್ಲ ಅವಳು ಲಾವಣ್ಯ ಅಂತ ಅಣ್ಣ, ಅವಳು ಶರತ್ ಸರ್ನ ಮದುವೆ ಆಗೋಗಿ ಬಂದಿದ್ದಾಳೆ ಅಂತ ಡಲ್ಲಾಗಿ ಹೇಳಿದ್ಲು ನಿತ್ಯ. ರಾಹುಲ್, ವಾಟ್, ಶರತ್ನ ಮದುವೆ ಆಗ್ತಾಳಾ? ನಿತ್ಯ, ಇವಳು ಅಷ್ಟರಲ್ಲಿ ಶರತ್ ವಾಪಸ್ ಬಂದಿದ್ದ. ನಿತ್ಯನ ಕೂಗ್ದ. ನಿತ್ಯ, ಸರಿ ರಾಹುಲ್ ಅಣ್ಣ, ನಾನು ಬರ್ತೀನಿ, ಟೇಕ್ ಕೇರ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ರಾಹುಲ್, ಖಂಡಿತ ಇವಳು ಶರತ್ ಲೈಫ್ನ ಹಾಳು ಮಾಡ್ತಾಳೆ, ಮೊದಲು ಇದನ್ನು ಶರತ್ಗೆ ಹೇಳಬೇಕು ಅಂತ ಹತ್ತಿರ ಹೋಗೋಕೆ ನೋಡ್ದ. ಅಷ್ಟರಲ್ಲಿ ಶರತ್ ಕಾರಲ್ಲಿಂದ ಹೊರಟು ಹೋಯಿತು. ರಾಹುಲ್, ಛೇ, ಈ ಮನೆ ಹಾಡಿ ಶರತ್ ಜೊತೆ ನಿಜವಾಗ್ಲೂ ಮದುವೆ ಆಗ್ತಿದ್ದಾಳ ಅಥವಾ ನಾಟಕ ಆಡ್ತಿದ್ದಾಳ? ಮತ್ತೆ ಲಾವಣ್ಯ ಹೇಳಿದ ಮಗು ಅಬೌಟ್ ಅದು ವಿಚಾರ ಕೇಳಿ ತುಂಬ ನೋವಿನಿಂದ ಹೋಗ್ತಾನೆ. ಹಾಗಾದರೆ ಇವರಿಗೆ ಹಿಂದೆ ಏನೋ ಪಾಸ್ಟ್ ಇದೆ, ಹಾಗೆ ಮಗುನ ಕೂಡ ಅಬಾರ್ಟ್ ಮಾಡಿಸಿದಾಳೆ ಏನು ಅಂತ ಮುಂದಿನ ಬ್ಲಾಗ್ಸಲ್ಲಿ ತಿಳ್ಕೊಳ್ತಾ ಹೋಗೋಣ. ಮನೆಯವರೆಲ್ಲ ಒಂದು ಕಡೆ ಸೇರಿಕೊಂಡು ಎಂಗೇಜ್ಮೆಂಟ್ಗೆ ಕನ್ವೆನ್ಷನ್ ಹಾಲ್ ಬುಕ್ ಮಾಡೋಕ್ಕೆ ಚರ್ಚೆ ನಡೆಸ್ತಾ ಇದ್ರು. ಡೋರ್ ಬೆಲ್ ಆಗುತ್ತೆ. ಲತಾ ಹೇಳ್ತಾಳೆ, ನಿತ್ಯ, ಯಾರು ಬಂದಿದ್ದಾರೆ? ಡೋರ್ ಬೆಲ್ ಆಗ್ತಿದೆ ನೋಡಮ್ಮ. ನಿತ್ಯ ಹೋಗಿ ಡೋರ್ ಓಪನ್ ಮಾಡಿದ್ಲು. ಹರ್ಷ ಮತ್ತೆ ಬಂದಿದ್ದ. ಅವನು ನೋಡಿ ನಿತ್ಯ ಶಾಕ್. ಹಾಗೆ ಗಾಬರಿಯಿಂದ ಅವನನ್ನೇ ನೋಡ್ತಾ ನಿಂತ್ಬಿಟ್ಲು. ವರ್ಷ, ನಿತ್ಯ ಅಕ್ಕ, ಯಾರದು ಅಂತ ಬರ್ತಾಳೆ. ಹರ್ಷನ ನೋಡಿ, ಬ್ರೋ ನೀನಾ ಇಲ್ಲೇ ನಿಂತಿದ್ಯಾ, ಬಾ ಒಳಗಡೆ. ಅಮ್ಮ, ಅತ್ತೆ, ಅಜ್ಜಿ, ಅಣ್ಣ, ಇಲ್ಲಿ ನೋಡಿ ಬ್ರೋ ಬಂದಿದ್ದಾನೆ ಅಂದ್ಲು. ಅವಳು ತುಂಬ ಖುಷಿಪಟ್ಲು. ಹರ್ಷ ಬಾಗಿಲಲ್ಲೇ ನಿಂತಿದ್ದ. ಮನೆಯವರೆಲ್ಲ ಅವನನ್ನು ನೋಡಿದ್ರು. ಶರತ್, ನೀನಾ, ಮತ್ತೆ ಯಾಕೆ ಬಂದೆ ಅಂದ. ಲತಾ, ನೋಡು ಶರತ್, ನಿನ್ನ ಮದುವೆ ಆಗ್ತಿದೆ, ಈಗಲಾದರೂ ಅವನನ್ನ ಕ್ಷಮಿಸಿ ಮನೆ ಒಳಗಡೆ ಕರಿ, ಇಲ್ಲಿ ತನಕ ಬಂದಿದ್ದಾನೆ, ಎಷ್ಟೇ ಆದರೂ ಅವ್ನು ನಿನ್ನ ತಮ್ಮ ಕಣೋ. ಹರ್ಷ, ವೇಟ್ ಮಾಮ್, ಬ್ರೋ, ಐ ಆಮ್ ಸೋ ಸಾರಿ, ಸ್ಟಿಲ್ ನಾನು ಹಾಗೆ ನಡ್ಕೋಬಾರ್ದಿತ್ತು. ಐ ಐ ನೋ ಮೈ ಮಿಸ್ಟೇಕ್, ಐ ನೋ ಮೈ ಮಿಸ್ಟೇಕ್ ನೌ, ಪ್ಲೀಸ್ ಫರ್ಗಿವ್ ಮೀ. ಇವಾಗ ಏನು ನಾನು ನಿತ್ಯ ಹತ್ರ ಅಪಾಲಜಿ ಕೇಳಿದರೆ ನೀವು ನನಗೆ ಕ್ಷಮಿಸ್ತೀರಾ ಅಲ್ವಾ? ಶರತ್ ಅವನನ್ನೇ ಗುರಾಯಿಸ್ತಾ ಇದ್ದ. ಹರ್ಷ ನಿತ್ಯ ಹತ್ರ ಬರ್ತಾನೆ. ನಿತ್ಯ ಮುಂದೆ ನಿಂತು ಎರಡು ಕೈ ಜೋಡಿಸಿ, ಐ ಆಮ್ ಸೋ ಸಾರಿ ನಿತ್ಯ, ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದು ನಿಜ, ಬಟ್ ಮಿಸ್ಬಿಹೇವ್ ಮಾಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇರಲಿಲ್ಲ, ಪ್ಲೀಸ್ ಕ್ಷಮಿಸ್ಬಿಡಿ, ಬೇಕಿದ್ದರೆ ನಾನು ನಿಮ್ಮ ಕಾಲು ಹಿಡ್ಕೋತೀನಿ ಅಂತ ಕಾಲು ಹಿಡಿಯೋದಕ್ಕೆ ಹೋದ. ನಿತ್ಯ, ಅಯ್ಯೋ ಹರ್ಷ ಅವರೇ, ಅದೆಲ್ಲ ಏನು ಮಾಡಿಬಿಡಿ, ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟಿದ್ದೀರಾ, ಹೋಗಲಿ ಬಿಡಿ, ನನ್ನ ಮನಸ್ಸಲ್ಲಿ ನಿಮ್ಮ ಮೇಲೆ ಏನು ದ್ವೇಷ ಇಲ್ಲ. ಹರ್ಷ, ನಿತ್ಯ, ಹಾಗಾದರೆ ನೀವು ನನ್ನ ಕ್ಷಮಿಸಿದ್ದೀರಾ ಅಲ್ವಾ? ನಿಮಗೆ ನನ್ನ ಮೇಲೆ ಕೋಪ ಇಲ್ಲ ತಾನೇ? ನಿತ್ಯ, ಇಲ್ಲ ಅಂತ ತಲೆ ಆಡಿಸಿದ್ಲು. ಹರ್ಷ, ಬ್ರೋ ನೋಡಿದ್ರಾ, ನಾನು ನಿತ್ಯ ಹತ್ರ ಸಾರಿ ಕೇಳಿದೆ, ಅವ್ರಿಗೆ ನನ್ನ ಮೇಲೆ ಕೋಪ ಇಲ್ವಂತೆ, ನೀವು ಈಗ ಕ್ಷಮಿಸ್ತೀರಾ ಅಲ್ವಾ ಅಂದ. ಪಾಪ ಹರ್ಷ. ಶರತ್ ನಿತ್ಯನ ನೋಡಿ, ಇಟ್ಸ್ ಓಕೆ, ಬಟ್ ಇನ್ಮೇಲೆ ಹೆಣ್ಮಕ್ಳ ಬಗ್ಗೆ ಗೌರವ ತೋರಿಸ್ಲಿಲ್ಲ ಅಂದರೆ ಈಗ ಕೊಟ್ಟಿರೋ ಒಂದು ಅವಕಾಶ ಶಾಶ್ವತವಾಗಿ ಕಳ್ಕೋತೀಯ, ಸೊ ಬಿ ಕೇರ್ಫುಲ್ ಅಂದ. ಹರ್ಷ, ಓಹ್ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ಹಗ್ ಕೊಟ್ಟು ಅಲ್ಲಿಂದ ಖುಷಿಯಲ್ಲಿ ತನ್ನ ರೂಮ್ ಕಡೆ ಓಡೋದ. ಚಂದ್ರಶೇಖರ್ಗೆ ಒಂದು ಕಾಲ್ ಬಂತು. ಹೆಲೋ ಶ್ರೀಧರ್, ನಿಮ್ಗೆ ಅವಾಗಿಂದ ಕಾಲ್ ಟ್ರೈ ಮಾಡ್ತಾನೇ ಇದ್ದೆ, ಸದ್ಯ ಪಿಕ್ ಮಾಡಿದ್ರಲ್ಲ. ನೋಡಿ, ಇನ್ನು 2 ಡೇಸಲ್ಲಿ ನನ್ನ ಮಗನ ಎಂಗೇಜ್ಮೆಂಟ್ ಇದೆ, ಟೈಮ್ ತುಂಬ ಕಡಿಮೆ ಇದೆ, ಸೊ ಎಲ್ಲ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳಿ ಪ್ಲೀಸ್, ಏನೂ ಕಡಿಮೆ ಆಗಬಾರ್ದು. ಫಾರಿನ್ ಡೆಲಿಕೇಟ್ಸ್ ಎಲ್ಲ ಬರ್ತಾ ಇದ್ದಾರೆ, ಅವರಿಗೆಲ್ಲ ಏನೂ ಕೊರತೆ ಆಗಬಾರ್ದು, ಸೊ ಬಿ ಕೇರ್ಫುಲ್, ಓಕೆ? ನಾನು ಪದೇ ಪದೇ ಹೇಳ್ತಾ ಇರೋಕ್ಕಾಗಲ್ಲ, ಓಕೆ? ಓಕೆ, ಐ ವಿಲ್ ಕಾಲ್ ಯು ಲೇಟರ್ ಅಂತ ಕಾಲ್ ಕಟ್ ಮಾಡಿದ್ರು. ಚಂದ್ರಶೇಖರ್, ನೋಡು, ನಿನ್ನ ಫ್ರೆಂಡ್ಸ್, ಸ್ಟೂಡೆಂಟ್ಸ್, ಪ್ರೊಫೆಸರ್ಸ್ ಯಾರನ್ನ ಕರಿಬೇಕೋ ಎಲ್ರೂ ಇನ್ವೈಟ್ ಮಾಡಿಬಿಡು, ಆಮೇಲೆ ಮರೆತುಬಿಟ್ಟೆ ಅಂತ ರಾಗ ತೆಗಿಬೇಡ. ಲಾವಣ್ಯ, ನೀನು ಅಷ್ಟೇ ಕಣಮ್ಮ, ಕೊನೆ ಗಳಿಗೆಯಲ್ಲಿ ಯಾವುದೂ ಮಿಸ್ ಆಗಬಾರ್ದು ಅಂತ ಹೇಳಿ ಅಲ್ಲಿಂದ ಹೋದರು. ಶರತ್ ಸೈಲೆಂಟಾಗಿ, ಹಾಂ ಸರಿಯಪ್ಪ, ನಾನು ಇನ್ವೈಟ್ ಮಾಡ್ತೀನಿ, ಯು ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ನಿತ್ಯ ಮನೆಯವ್ರನ್ನೆಲ್ಲ ಶರತ್ನ ಎಂಗೇಜ್ಮೆಂಟಲ್ಲಿ ತೋರಿಸ್ತಿರೋ ಉತ್ಸಾಹ ನೋಡಿ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಪುಟಾಣಿ ಚಿರುನ ಕರ್ಕೊಂಡು ತನ್ನ ರೂಮ್ ಕಡೆ ಹೋಗ್ತಾ ಇದ್ಲು. ಶರತ್ ನಿತ್ಯನ ನೋಡ್ತಾನೆ.
ನಿತ್ಯನ ನೋಡಿದಾಗೆಲ್ಲ ಒಂದು ರೀತಿ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಮನೋಭಾವ ಕಾಡ್ತಾ ಇದೆ. ಆದರೆ ನಿತ್ಯಗೆ ತಾನೇನು ಹರ್ಟ್ ಮಾಡಿಲ್ಲ, ಆದರೂ ಯಾಕೆ ಹೀಗಾಗ್ತಾ ಇದೆ ಅನ್ನೋ ಗೊಂದಲದಲ್ಲಿ ಸಿಲುಕಿದ್ದಾನೆ. ಪಾಪ ನಮ್ಮ ಶರತ್, ಅವನಿಗೂ ಗೊತ್ತಿಲ್ಲ ಅವಳೇ ನಿಜವಾದ ಪಾರಿಜಾತ ಅಂತ. ರಾತ್ರಿ ಆಗಿತ್ತು. ನಿತ್ಯ ರಾಧಾಗೆ ಅವಳ ರೂಮ್ಗೆ ಊಟ ತೊಗೊಂಡು ಹೋಗಿ ಕೊಟ್ಟು, ರಾಧಾ ಅಕ್ಕ ಊಟ ಮಾಡಿ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳಿ ಸಪ್ಪಗೆ ಅಲ್ಲಿಂದ ಹೋಗ್ತಾ ಇದ್ಲು. ರಾಧಾ, ನಿತ್ಯ ಯಾಕೆ ಡಲ್ಲಾಗಿದೆಯಾ, ಏನಾಯಿತು? ಮತ್ತೆ ಆ ಲಾವಣ್ಯ ಜೊತೆ ಜಗಳನಾ ಅಥವಾ ಶರತ್ ಜೊತೆನಾ? ಶರತ್ ಕೂಡ ತುಂಬ ಡಲ್ಲಾಗಿದ್ದಾನೆ, ಅವನಿಗೆ ಅವ್ನ ಮದುವೆ ಅನ್ನೋ ಉತ್ಸಾಹನೇ ಇಲ್ಲ ಅಂದ್ಲು. ರಾಧಾಗೂ ಮನೆಯವ್ರಿಗೂ ಡೌಟ್ ಬಂದುಬಿಟ್ಟಿದೆ. ನಿತ್ಯ ಮನಸ್ಸಲ್ಲಿ ಹೇಗೆ ಖುಷಿಯಾಗಿರ್ತಾರೆ ಅಕ್ಕ? ಮನಸ್ಸಲ್ಲಿರೋದು ಪಾರಿಜಾತ ಆದರೆ ಮದುವೆ ಆಗ್ತೀನಿ ಅಂತ ಕಾಡ್ತಾ ಇರೋದು ಆ ಲಾವಣ್ಯ. ಇದಕ್ಕೆಲ್ಲ ಪರಿಹಾರ ಅಂದರೆ ಶರತ್ ಸರ್ಗೆ ಸತ್ಯ ಗೊತ್ತಾಗಬೇಕು ಅಂತ ಸುಮ್ಮನೆ ನಿಂತಿದ್ಲು.